ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಬಹಳ ದಿನಗಳಾದಮೇಲೆ ನಾನು ಒಂದು ಉತ್ತಮವಾದಂಥ ಕನ್ನಡ ಸಿನಿಮಾನ ನೋಡಿದ್ದೀನಿ. ಅದನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ. ಐ ವಿಶ್ ಲೈಕ್ ಎಲ್ಲರೂ ಕೂಡ ಈ ಸಿನಿಮಾನ ನೋಡ್ರಿ. ಆ ಸಿನಿಮಾನೇ ಸೂ ಫ್ರಮ್ ಸೊ ತುಂಬ ಚೆನ್ನಾಗಿರುವಂಥ ಪಿಕ್ಚರ್ ಇದೆ. ಸಿನಿಮಾ ಪೂರ್ತಿ ಕಾಮಿಡಿ ಇದೆ, ವಿಲೇಜ್ನ ಸೊಗಡಿದೆ. ಆ ಒಂದು ಕರಾವಳಿ ಕನ್ನಡದ ಭಾಷೆಯನ್ನು ನೀವು ಎಂಜಾಯ್ ಮಾಡ್ಬೋದು. ಆ್ಯಂಡ್ ಒಬ್ಬ ಹೆಸರಾಂತ ನಟ, ಹೆಸರಾಂತ ನಟಿ, ಆಮೇಲೆ ಫೇಮಸ್ ಆ್ಯಕ್ಟರ್ ಇರುವಂಥ ಮೂವಿ ಇದು ಅಲ್ಲ. ಸೊ ಅದಕ್ಕೇ OTT ಪ್ಲ್ಯಾಟ್ಫಾರ್ಮ್ಸ್ ಒಳಗೆ ಇವತ್ತು ಇವನ್ ಉತ್ತಮವಾದಂಥ ಕ್ರಿಯೇಟಿವ್ ಕಥೆಯಿಂದ ಯಾವ ಬೇಕಾದ ಸಿನಿಮಾನೂ ಕೂಡ ಹಿಟ್ ಆಗ್ಬೋದು, ಯಾವ ಸಿನಿಮಾನೂ ಕೂಡ ಜಗತ್ತಿನೊಳಗೆ ಬೇರೆಯವರು ನೋಡಿ ಇಷ್ಟಪಡ್ಬೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸೂ ಫ್ರಮ್ ಈ ಮೂವಿ ಒಳಗೆ ಎಲ್ಲೂ ಮಚ್ಚು ತೊಗೊಂಡಾಗಲಿ, ತಲ್ವಾರ್ ತೊಗೊಂಡಾಗಲಿ, ಸ್ವ್ಯಾಗ್ ಆಗಲಿ, ಏನೋ ಧೂಮ್ರಪಾನ ಮಾಡಿ ಆಗಲಿ, ಸೊ ಅದನ್ನೇನೋ ವಲ್ಗಾರಿಟಿ ತೋರಿಸಾಗಲಿ, ಅವು ಯಾವುದೇ ಕಾರಣಕ್ಕೂ ಈ ಮೂವಿ ಒಳಗೆ ಎಲ್ಲೂ ಬರೋಂಗಿಲ್ಲ. ಆ್ಯಂಡ್ ಎಲ್ಲ ಎಂಟೈರ್ ಫ್ಯಾಮಿಲಿ ಎಲ್ಲ ಕುಳಿತು ನೋಡುವಂಥ ಒಂದು ಚಿತ್ರಕಥೆ ಇದೆ. ಇಲ್ಲಿ ಬರುವಂಥ ಪಾತ್ರಗಳಾಗಿರ್ಬೋದು, ಪರ್ಟಿಕ್ಯುಲರ್ಲಿ ರವಿ ಅಣ್ಣನ ಪಾತ್ರ ಆಗಿರ್ಬೋದು, ರಾಜ್ಬೀರ್ ಶೆಟ್ಟಿ ಲಾಸ್ಟಿಗೆ ಬರುವಂಥ ಒಂದು ಭೂತದ ಕಥೆಯ ಪಾತ್ರ ಆಗಿರ್ಬೋದು, ಯಾವ ಥರ ಒಂದು ವಿಲೇಜ್ ಎನ್ವೈರ್ಮೆಂಟ್ ಇರುತ್ತೆ ಈ ಒಂದು ಮೂವಿನ ನೋಡೋಕ್ಕೆ ಹೋದಾಗ, ಎಲ್ಲೂ ಒಂದು ಫಾರಿನ್ ಸೀನ್ ಆಗಲಿ ಅಥವಾ ಏನೋ ಈವನ್ ಮ್ಯೂಸಿಕ್ ಆಗಿರಬಹುದು, ಅದು ಕೂಡ ಲೋಕಲ್ ಏರಿಯಾದೊಳಗೆ ಯಾವ ತರಹದ ಹಾಡುಗಳು ನಡೀತವೆ, ಯಾವ ತರಹದ ಮ್ಯೂಸಿಕ್ನ ನೋಡ್ತಾರೆ, ಅದೇ ಥರದಿಂದನೇ ಕೂಡಿರುವಂಥ ಒಂದು ಮೂವಿ ಆಗಿದೆ ಇದು. ನನಗನ್ಸುತ್ತೆ ಗೈಸ್, ನೋಡಿ, ಅಂಥ ಒಂದು ಚಿಕ್ಕ ಚಿಕ್ಕ ಪ್ಲೇಸ್ಗಳಿಂದ ಬಂದು ಆ್ಯಂಡ್ ಎಲ್ಲಿ ಹುಟ್ಟಿದ್ದೀವಿ, ನಾವು ಏನು ಮಾಡಿದ್ದೀವಿ, ಯಾರು ನಮ್ಮನ್ನು ಬಿಟ್ಟಿದ್ದಾರೆ, ಯಾರು ಫೇಲ್ ಆಗಿದ್ದಾರೆ, ಯಾರು ಏನು ಮಾಡಿದ್ದಾರೆ, ಇಟ್ ರಿಯಲಿ ಡಸಂಟ್ ಮ್ಯಾಟರ್. ನೀವು ಮಾಡುವಂಥ ಕೆಲಸನ ನೀವೇನಾದರೂ ಕರೆಕ್ಟ್ ಮಾಡಿದರೆ ಯು ಕ್ಯಾನ್ ಯಾವ ಸಮಯದೊಳಗೆ ಬೇಕಾದರೂ ನೀವು ಫೇಮಸ್ಸು ಆಗ್ಬೋದು, ನಿಮಗೆ ಹೆಸರು ಬರ್ಬೋದು. ಆ್ಯಂಡ್ ಈವನ್ ಯು ಕ್ಯಾನ್ ಕ್ರಿಯೇಟ್ ನ್ಯೂ ಥಿಂಗ್ಸ್. ಈ ಜಗತ್ತಿಗೆ ಬೇಕಾದಂಥ ಹೊಸ ಹೊಸ ವಿಷಯಗಳನ್ನ ನೀವು ಕ್ರಿಯೇಟ್ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಚಿತ್ರತಂಡನೇ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ ಗೈಸ್. ನೋಡಿ, ಅರೌಂಡ್ 4 ಕೋಟಿ ರೂಪಾಯಿನೋ ಖರ್ಚು ಮಾಡಿದ್ದೀವಿ ಅಂತ ನಾನು ಪೇಪರ್ ಒಳಗೆ ಓದಿದ್ವಿ. ಆದರೆ ಐ ಆಮ್ ಶೋರ್ ಲೈಕ್ ಇದು ಜಗತ್ತಿನಾದ್ಯಂತ ಡೆಫಿನೆಟ್ಲಿ ಈ ಮೂವಿ ಹಿಟ್ ಆಗುತ್ತೆ. ಆ್ಯಂಡ್ ಐ ವಿಶ್ ಇಟ್ ಶುಡ್ ಬಿ ವೆರಿ ಫೇಮಸ್. ಒಂದು ಕನ್ನಡ ಚಿತ್ರ ಈ ಥರ ಬಂದಿದೆ ಅಂದರೆ ನನಗೆ ತುಂಬ ಖುಷಿಯಾಗಿದೆ ಗೈಸ್. OTT ಪ್ಲ್ಯಾಟ್ಫಾರ್ಮ್ಸ್ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನು ಅಂದರೆ, ಎಲ್ಲ ಭಾಷಿಕರಿಗೆ, ಹಿಂದಿ ಮಾತನಾಡೋರಿಗೆ, ತಮಿಳು, ತೆಲುಗು, ಮಲಯಾಳಂ, ಯಾವುದೇ ಭಾಷೆಯನ್ನು ಮಾತನಾಡೋರು ಇರಲಿ, ಅವರೆಲ್ಲರೂ ಕೂಡ ಈ ಮೂವಿನ ನೋಡ್ಬೋದು. ಬಿಕಾಸ್ ಲ್ಯಾಂಗ್ವೇಜ್ ಚಾಯ್ಸ್ ಇರೋದ್ರಿಂದ. ಆ್ಯಂಡ್ ಮೂವಿ ರಿಲೀಸ್ ಆಗಿದ್ದು ಫಸ್ಟ್ ದಿನದಿಂದನೂ ನಾನು ನ್ಯೂಸ್ ಪೇಪರ್ ಒಳಗೆ ಇದ್ರ ಬಗ್ಗೆ ಓದ್ತಾ ಇದ್ದೆ. ಅವತ್ತು ನ್ಯೂಸ್ ಪೇಪರ್ ಅನಾಲಿಸಿಸ್ ಕ್ಲಾಸ್ ಒಳಗೂ ಕೂಡ ಹೇಳಿದ್ದೀನಿ. ಈ ಮೂವಿ ಮೊದಲ ಶೋನಲ್ಲಿ 1,27,000ಕ್ಕೂ ಹೆಚ್ಚು ಟಿಕೆಟ್ಗಳು ಬುಕ್ ಆಗಿದ್ದು, ಇಲ್ಲಿವರೆಗೂ ಕನ್ನಡ ಚಿತ್ರವೊಂದು ಇಷ್ಟೊಂದು ಟಿಕೆಟ್ಗಳು ಬುಕ್ ಆಗಿರಲಿಲ್ಲ. ಆಮೇಲೆ ಇದಕ್ಕೇನು ಅವರೇನು ಪ್ರಚಾರನೂ ಮಾಡಿಲ್ಲ, ಏನೂ ಮಾಡಿಲ್ಲ ಗೈಸ್. ಐ ಹ್ಯಾವ್ ನೆವರ್ ಸೀನ್. ನಾನು ಮಾತ್ರ ಪ್ರಚಾರ ಮಾಡ್ತಿದ್ದೀನಿ. ಯೂಟ್ಯೂಬ್ ಯಾರ್ಯಾರೆಲ್ಲ ಫಾಲೋವರ್ಸ್ ಇದ್ದೀರಿ, ನೀವೆಲ್ಲರೂ ಕೂಡ ಹೋಗಿ ಮೂವಿನ ನೋಡಿ. ಆ್ಯಂಡ್ ಅಫ್ಕೋರ್ಸ್ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅದನ್ನು ಅಪ್ರಿಷಿಯೇಟ್ ಮಾಡೋದ್ರೊಳಗೆ ನನಗಂತೂ ಏನೂ ಸಮಸ್ಯೆ ಇಲ್ಲ. ಆ್ಯಂಡ್ ಈ ಒಂದು ಚಿತ್ರತಂಡಕ್ಕೆ ಫುಲ್ ಕ್ರೆಡಿಟ್ ಹೋಗಲೇಬೇಕು. ಹ್ಯಾಟ್ಸ್ ಅಪ್ ಟು ಆಲ್ ದ ಆ್ಯಕ್ಟರ್ಸ್. ಆ ಒಂದು ಹೊಸತನ, ಇವನ್ ಆ ಕನ್ನಡನ ನಿಜವಾಗ್ಲೂ ನಾನು ಎಂಜಾಯ್ ಮಾಡಿದ್ದೀನಿ ಗೈಸ್. ಸೊ ಇಂಥ ಒಂದು ಮೂವಿಗಳು ಹೆಚ್ಚೆಚ್ಚು ಬರಬೇಕು. ಬರೀ ಹೊಡೆದಾಡೋದು, ಬಡ್ದಾಡೋದು, ರೌಡಿಸಮ್ ಮಾಡೋದು ಆ್ಯಂಡ್ ಆ ಥರದ ಮೂವಿಗಿಂತನೂ ಇಂಥ ಒಂದು ಮೂವಿಗಳನ್ನು ಮಾಡಿ ಐ ಆಮ್ ಶೋರ್ ಲೈಕ್ ಮಲಯಾಳಂನ ಒಂದು ಸೊಗಡನ್ನು ಇಲ್ಲಿ ಕಾಣ್ಬೋದು. ಮಲಯಾಳಂ ಮೂವಿಗಳು ಹೆಂಗಿರ್ತವೆ ಅದೇ ಥರದಲ್ಲಿನೇ ಈ ಸಿಂಪಲ್ ಆಗಿರುವಂಥ ಒಂದು ಸ್ಟೋರಿ ಇದೆ, ಬಟ್ ವೆರಿ ಇಫೆಕ್ಟಿವ್. ಆ್ಯಂಡ್ ಐ ಆಮ್ ಶೋರ್ ಯಾವ ಒಂದು ಪ್ಲೇಸ್ನಲ್ಲೂ ಕೂಡ ನಿಮಗೆ ಬೋರಿಂಗ್ ಅನ್ನೋದು ಬರೋದಿಲ್ಲ. ಸೊ ತುಂಬ ಚೆನ್ನಾಗಿರುವಂಥ ಮೂವಿ ಇದೆ. ನಾನಂತೂ ನೋಡಿ ತುಂಬ ಎಂಜಾಯ್ ಮಾಡಿದ್ದೀನಿ. ಐ ವಿಶ್ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಅಂತ ನಾನು ಹೇಳ್ತೀನಿ. ಕನ್ನಡ ಪಿಕ್ಚರ್ಗೆ ಕನ್ನಡಿಗರ ಸಪೋರ್ಟ್ ಇರಲಿ. ಆ್ಯಂಡ್ ಮೂವಿ ನೋಡಿ ಬಂದಮೇಲೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಯಾಕೆ ನಿಮಗೆ ಈ ಮೂವಿ ಇಷ್ಟ ಆಗಿದೆ ಅಂತ. ಬಿಕಾಸ್ ನೀವು ಬರೆಯುವಂಥ ಕಮೆಂಟಿಂದ ಬೇರೆ ಯಾರಿಗೂ ಮೂವಿ ನೋಡಬೇಕು ಅಂತ ಅನ್ನಿಸ್ತು ಅಂದರೆ ಐ ಥಿಂಕ್ ಡೆಫಿನೆಟ್ಲಿ ದ್ಯಾಟ್ ಈಸ್ ರಿಯಲಿ ಗುಡ್. ನಿಮ್ಮಿಂದ ಇನ್ನೊಬ್ಬರು ಮೂವಿ ನೋಡ್ತಾರೆ ಅಂದರೆ ಅದನ್ನು ನೋಡಲಿ ಗೈಸ್. ಕನ್ನಡ ಪಿಕ್ಚರ್ಗೆ ನಿಮ್ಮಂಥವರೆಲ್ಲ ವಿದ್ಯಾರ್ಥಿಗಳ ಸಪೋರ್ಟ್ ಇದೆ. ಆ್ಯಂಡ್ ಡೋಂಟ್ ಫರ್ಗೆಟ್ OTT ಪ್ಲ್ಯಾಟ್ಫಾರ್ಮ್ಗಳು ಹೆಂಗೆ ಸಿನಿಮಾ ಸಂಸ್ಕೃತಿಯನ್ನು ಬದಲಾಯಿಸ್ತಾ ಇದ್ದಾವೆ ಅಂತ ಹೇಳಿಬಿಟ್ಟು KS ಎಕ್ಸಾಮ್ ಏನು ಕನ್ಕ್ಲೂಡ್ ಆಯಿತು 2025 ಒಳಗೆ ಮೇನ್ಸ್ ಎಕ್ಸಾಮ್, ಅದರೊಳಗೆ ಕ್ವಶನ್ ಕೇಳಿದ್ದಾರೆ. ಐ ಆಮ್ ಶೋರ್ ಹೀರೋಯಿನ್ ಇಲ್ಲದೇನೆ ಎಲ್ಲರೂ ಕೂಡ ಸೇರಿ ಒಂದು ಮೂವಿನ ಹೆಂಗೆ ಹಿಟ್ ಆಗಬಹುದು, ಅಲ್ಲಿ ಬರುವಂಥ ಪಾತ್ರಗಳು ಇಂಪಾರ್ಟೆಂಟ್, ಚಿತ್ರಕಥೆ ಇಂಪಾರ್ಟೆಂಟ್, ಅವಿದ್ದರೆ ಸಾಕು
ಎಲ್ಲಿ ಬೇಕಾದಲ್ಲೂ ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದರೂ ಮೂವಿ ಹಿಟ್ ಆಗ್ಬೋದು ಅನ್ನೋಂಥದ್ದನ್ನು ಈ ಚಿತ್ರತಂಡ ತೋರಿಸಿದೆ. ಸೊ ಅದಕ್ಕಾಗಿ ಎಲ್ಲರೂ ಕೂಡ ನೋಡ್ರಿ ಆ್ಯಂಡ್ ಈ ಮೂವಿಗೆ ಸಪೋರ್ಟ್ ಮಾಡಿರಿ. ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್.